ರಾಷ್ಟ್ರಪಿತ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಕೇವಲ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ ಕಾರಣರಾಗಿಲ್ಲ, ಬದಲಾಗಿ ಅಹಿಂಸೆ, ಸತ್ಯ ಇವುಗಳನ್ನು ಪರಿಪಾಲನೆ ಮಾಡಬೇಕೆಂಬ ಆದರ್ಶವನ್ನ ಬಿಟ್ಟು ಹೋಗಿದ್ದಾರೆ. ಅವರು ದೇಶಕ್ಕಾಗಿ ಅಹಿಂಸಾತ್ಮಕವಾದ ಚಳುವಳಿಯ ಮೂಲಕ ಬ್ರಿಟಿಷರ ಆಡಳಿತವನ್ನ ವಿರೋಧಿಸಿದ ವ್ಯಕ್ತಿಯಾದವರು. ಇಂದು ಅವರ ಆದರ್ಶವನ್ನ ಹಾಕಿಕೊಟ್ಟು ಮಾರ್ಗವನ್ನ ನಾವು ಮರೆತರೆ ನಮ್ಮ ದೇಶದ ಪರಂಪರೆಯನ್ನೇ ಮರೆತಂತೆ ಎಂದು ಸಾಹಿತಿ ಎಂ.ಎನ್. ಸುಂದರರಾಜ್ ತಿಳಿಸಿದ್ದಾರೆ. ಅವರು ಮುಂದುವರೆದು ಗಾಂಧೀಜಿಯವರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನ ಸ್ವಾರಸ್ಯಕರವಾಗಿ ವಿವರಿಸಿದ್ರು. ಇಂದಿನ ಪ್ರಕ್ಷುಬ್ಧ ವಾತಾವರಣದಲ್ಲಿ ದೇಶಗಳ ನಡುವೆ ನಡೀತಾ ಇರುವ ಸಂಘರ್ಷದಲ್ಲಿ ಏನನ್ನ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಶಾಂತಿಯುತ ಮಾರ್ಗದಲ್ಲಿ ಸತ್ಯಾಗ್ರಹ ಮತ್ತು ಚಳವಳಿಯ ಮೂಲಕ ನಡೆಸುವ ಹೋರಾಟ ಪರಸ್ಪರ ದ್ವೇಷವನ್ನ ಹುಟ್ಟುಹಾಕದೆ ಸೌಹಾರ್ದ ವಾತಾವರಣವನ್ನ ನಿರ್ಮಿಸುತ್ತದೆ ಎಂಬುದು ಗಾಂಧೀಜಿಯವರ ಜೀವನದಲ್ಲಿ ನೋಡಬಹುದಾಗಿದೆ. ಇನ್ನು ಅವರ ಆದರ್ಶಗಳು ಸರಳವಾಗಿದ್ದು ಅದನ್ನ ಇಂದಿನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅವಶ್ಯಕ ಎಂದು ಕರೆ ನೀಡಿದರು. ಮುಖ್ಯ ಉದ್ದೇಶ ಅಲ್ಲಿಂದ ಆಫ್ರಿಕಾದಲ್ಲಿ ಹೋಗಿ ಮಾಡ್ಕೊಂಡು ಬಂದಾಗ ಬೇರನ್ನು ಅಲುಗಾಡಿಸಿ ಸ್ವತಂತ್ರದ ಜ್ಯೋತಿಯ ಬೆಳಗಿದೆ. ಧರ್ಮದ ಮೀರಿದ ಮಾನವತಾ ದೇಶಕ್ಕಾಗಿ ಹೋರಾಡಿದಂತಹ, ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂತಹ ಮಹಾತ್ಮರನ್ನ ನಾವು ನಿತ್ಯ ಸ್ಮರಣೆಯನ್ನು ಆಗಬೇಕು ನಾವು. ಯಾಕಂದ್ರೆ ನಾವೆಲ್ಲ ಇವತ್ತು ಸುರಕ್ಷಿತವಾಗಿದ್ದೇವೆ ಅಂದರೆ ಇಂತಹ ಮಹಾತ್ಮರಿಂದ ನಾವು ಸುರಕ್ಷಿತವಾಗಿದ್ದೇವೆ. ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಕಡೆ ದೇಶದಲ್ಲಿ ಇನ್ನೂ ದಾಸ್ಯದ ಬದುಕಿದೆ. ಕೊರಿಯಾ ಎಲ್ಲೆಲ್ಲ ಒಂದು ಆಡಳಿತ ಬಹಳ ಕೆಟ್ಟದಾಗಿದೆ. ಹಾಗಾಗಿ ನಾವೆಲ್ಲ ಬಹಳ ಸುರಕ್ಷಿತವಾಗಿದೆ. ಇಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ ನಮ್ಮ ದೇಶಗಳಲ್ಲಿ. ಹಾಗಾಗಿ ನಮ್ಮ ದೇಶಕ್ಕೋಸ್ಕರ ಹೋರಾಡಿದಂತಹ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಆಚರಣೆ ಮಾಡಿ ನಮಗೆಲ್ಲ ಸ್ವಾತಂತ್ರ್ಯವನ್ನು ಕೊಡ್ತಿದ್ದಾರೆ. ಹಾಗಾಗಿ ಈ ದೇಶಕ್ಕೋಸ್ಕರ ಅವರು ತ್ಯಾಗ ಬಲಿದಾನ ಅವರು ಅವತ್ತು ನಮಗೆ ನಿತ್ಯ ಸ್ಮರಣೀಯರು. ಹಾಗಾಗಿ ಗಾಂಧೀಜಿಯವರ ತತ್ವ ಆದರ್ಶ ಗುಣಗಳನ್ನು ನಾವೆಲ್ಲರೂ ಇವತ್ತು ಫಾಲೋ ಮಾಡಲೇಬೇಕು. ಸಾಕಷ್ಟು ವಿಷಯಗಳು ನಮ್ಮ ನಡುವೆ ಬರ್ತವೆ, ಆದರೂ ಸಹ ಗಾಂಧೀಜಿಯವರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೇಕು. ಯಾಕಂದರೆ ಮುಂದೆ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳು ತಿಳ್ಕೊಬೇಕು. ಯಾವ್ಯಾವ ಸಾಕಷ್ಟು ಜನ ಪ್ರಬಂಧಗಳನ್ನ ಬರೆದಿದ್ದೀರಾ. ಗಾಂಧೀಜಿಯವರ ಬಗ್ಗೆ ಎಷ್ಟು ಮಾಹಿತಿ ನಿಮಗೆ ಬರವಣಿಗೆ ಮಾಡೋದ್ರ ಮುಖಾಂತರ ಗಾಂಧೀಜಿಯನ್ನು ನಾವು ನಮ್ಮೊಳಗೆ ತಂದ್ಕೊಂಡಿದ್ದೀವಿ. ಹಾಗಾಗಿ ಇಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಗಾಂಧೀಜಿಯವರು ಎಷ್ಟು ಪ್ರಸ್ತುತ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಿಮಗೆಲ್ಲ ನಮ್ಮ ಗುರುಗಳು ಪುಸ್ತಕಗಳನ್ನು ತಂದಿದ್ದಾರೆ. ಅದನ್ನು ಪುಸ್ತಕಗಳನ್ನು ಕೊಡೋದ್ರ ಮುಖಾಂತರ ಗಾಂಧೀಜಿಯವರ ವಿಷಯವನ್ನು ನಿಮಗೆ ಇದನ್ನು ಚಿಂತನೆಯನ್ನು ನಿಮಗೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದಾರೆ. ಮಾಡಬೇಕು, ಅಲ್ಲಿಂದ ಇಲ್ಲಿ ಕಾರಣ ಬರಬೇಕು, ನೋಡಬೇಕು ಅನ್ನೋ ಉದ್ದೇಶ ಅಲ್ಲ. ನಮ್ಮ ಮಕ್ಕಳಿಗೆ ಹಿಂದಿನ ಜನ ಯಾವ ರೀತಿ ಅವರೆಲ್ಲ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವ್ರು. ನಿಮಗೆಲ್ಲ ಗೊತ್ತಿದೆ, ಗಾಂಧೀಜಿಯವರು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಅವ್ರ ತಂದೆ ದಿವಾನ್ರಾಗಿದ್ದಂಥವ್ರು ಪೋರ್ಬಂದರ್ನಲ್ಲಿ. ಅಂಥ ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರು ಕಷ್ಟಪಡಬೇಕು ಅನ್ನೋದೇನು ಇರಲಿಲ್ಲ. ಬೇಕಾದಷ್ಟು ಮನೆ ಒಳಗೆ ಸಂಪತ್ತಿತ್ತು. ನಾನು ಪೋರ್ಬಂದರಿಗೆ ಹೋದಾಗ ಅವ್ರ ಮನೆಯನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು. ಇಡೀ ಊರಿನಲ್ಲಿ ಆ ಮನೆ ಭಾಳ ದೊಡ್ಡ ಮನೆ ಅದು. ದಿವಾನರ ಮನೆ ಅಂದರೆ ಭಾಳ ದೊಡ್ಡ ಮನೆ ಅದು. ಅಂಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು ಅತ್ಯಂತ ಸರಳ ಜೀವನ ಮಾಡಿದರು. ಅವ್ರು ಇದ್ದಂಥ 2 ಆಶ್ರಮಗಳನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ನಾನು. ಇವರೆಲ್ಲ ಬಂದಿದ್ರು. ಸಂಪನ್ಮೂಲಗಳಿಗಾಗಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು, ಜಮನಾಲಾಲ್ ಅವರು ಅದಕ್ಕಾಗಿತ್ತು. ಸಂಪನ್ಮೂಲ ಶಿವದನುವ ಮುರಿದ ರಾಮ ಶಿವನ ಇವನಿತಯಗೈದ ಶಿವ ಭಕ್ತ ರಾವಣನನ್ನು